ಆದಿಶಕ್ತಿ ಪರಾಶಕ್ತಿ ತಾಯಿ ವಿಜಯಕಾಳಿ ಪವಾಡ ಬಸಪ್ಪನವರ ಸಂಸ್ಥಾನ ಮಠ. ತಾಯಿ ವಿಜಯಕಾಳಿ ಸುಮಾರು ವರ್ಷಗಳಿಂದಲೇ ಈ ಕ್ಷೇತ್ರದಲ್ಲಿ ನೆಲೆ ನಿಂತು ಬಂದಂತಹ ಭಕ್ತರ ಕಷ್ಟಗಳನ್ನ ಪರಿಹರಿಸುತ್ತಾ ಮಾಟ, ಮಂತ್ರ, ಪೀಡೆ, ಪಿಶಾಚಿಗಳ ಅಂತ ದುಷ್ಟ ಶಕ್ತಿಗಳನ್ನ ಸಂಹರಿಸುತ್ತಿರುವಂತಹ ಕ್ಷೇತ್ರ ಶ್ರೀ ವಿಜಯಕಾಳಿ ಪವಾಡ ಬಸಪ್ಪನವರ ಪುಣ್ಯಕ್ಷೇತ್ರ. ಹೌದು, ಅಮಾವಾಸ್ಯೆ ಹುಣ್ಣಿಮೆಯೊಂದು ಈ ಕ್ಷೇತ್ರದಲ್ಲಿ ತೀರ್ಥ ಸ್ನಾನ ಮಾಡುವುದರಿಂದ ಆಗಿರುವಂತಹ ಚರ್ಮ ಕಾಯಿಲೆ, ಅನಾರೋಗ್ಯ ಸಮಸ್ಯೆ, ಸಂತಾನ ಭಾಗ್ಯ ಇಲ್ಲದಿದ್ದರೆ ಮದುವೆಗೆ ವಿಳಂಬ, ಸರ್ಕಾರಿ ಉನ್ನತ ಪದವಿಗಾಗಿ ಆಸ್ತಿ ಜಮೀನುಗಳ ತೊಂದರೆ ಇತ್ಯಾದಿ ಸಮಸ್ಯೆಗಳಿಂದ ನೊಂದವರಿಗೆ ಇದೊಂದು ಸೂಕ್ತ ಸ್ಥಳವೆನ್ನಬಹುದು. ನೀವು 9 ಬಾರಿ 9 ಹುಣ್ಣಿಮೆ ಇಲ್ಲಿ ತೀರ್ಥ ಸ್ನಾನ ಮಾಡಿದರೆ ನೀವು ಅಂದುಕೊಂಡದ್ದೆಲ್ಲ ನೆರವೇರುತ್ತೆ. ಈ ಕ್ಷೇತ್ರದಲ್ಲಿ ಪವಾಡ ಬಸಪ್ಪನವರು ನೆಲೆಸಿದ್ದು ಬಂದಂತಹ ಭಕ್ತರನ್ನ ಆಶೀರ್ವದಿಸುತ್ತಾ, ಕುಡಿತದ ಚಟವನ್ನ ಬಿಡಿಸುತ್ತಾ, ದುಷ್ಟ ಶಕ್ತಿಗಳನ್ನ ಕ್ಷಣ ಮಾತ್ರದಲ್ಲೇ ಓಡಿಸುತ್ತಾ ರಾಜ್ಯ ಅಂತಾರಾಜ್ಯಗಳಲ್ಲಿ ಹೆಸರು ಮಾಡಿರುವಂತಹ ಪವಾಡ ಬಸಪ್ಪ. ಅಂಜನಾ ಶಾಸ್ತ್ರವೆಂದರೆ ವಿಜಯಕಾಳಿ ಪವಾಡ ಬಸಪ್ಪನವರ ಪುಣ್ಯಕ್ಷೇತ್ರ ಎಂದೇ ಹೆಸರಾಗಿದೆ. ಇಲ್ಲಿ ನಡೆಯುವುದರ ಬಗ್ಗೆ, ನಡೆದಿರುವ ಬಗ್ಗೆ, ನಡೆಯಬೇಕಾಗಿರುವ ಬಗ್ಗೆ, ವಿದ್ಯೆ, ಹಣಕಾಸು ಸಮಸ್ಯೆ, ಕೆಲಸಗಳಲ್ಲಿ ತೊಂದರೆ ಇತ್ಯಾದಿ ಸಮಸ್ಯೆಗಳ ಬಗ್ಗೆ ಅಂಜನವನ್ನ ನೋಡಿ ಸಂಪೂರ್ಣವಾಗಿ ಅವರ ಸಮಸ್ಯೆಗಳಿಗೆ ಸಲಹೆ ಕೊಡುತ್ತಾರೆ. ಈ ಕ್ಷೇತ್ರದಲ್ಲಿ ಮತ್ತೊಂದು ವಿಶೇಷತೆ ಎಂದರೆ ಕವಡೆ ಶಾಸ್ತ್ರ. ಈ ಕ್ಷೇತ್ರದಲ್ಲಿ ಕವಡೆ ಶಾಸ್ತ್ರ ಕೇಳಿದಂತಹ ಎಷ್ಟೋ ಮಂದಿ ಅವರ ಕೆಲಸಗಳಲ್ಲಿ ಉನ್ನತ ಸ್ಥಾನಕ್ಕೆ ತಲುಪಿದ್ದಾರೆ. ಗುರುಗಳು ಹೇಳಿದಂತಹ ಮಾತುಗಳನ್ನ ಕೇಳಿದ ಎಷ್ಟೋ ಮಂದಿ ಜೀವನದಲ್ಲಿ ಬದಲಾವಣೆಗಳನ್ನ ಕಂಡು ಬದಲಾಗಿರುವಂತಹ ಉದಾಹರಣೆ ತುಂಬಾನೇ ಇದೆ. ಈ ಪುಣ್ಯಕ್ಷೇತ್ರದಲ್ಲಿ ಇರುವಂತಹ ತಾಯಿ ಎಷ್ಟು ಶಕ್ತಿ ಉಳ್ಳವಳಾಗಿದ್ದಾಳು, ಅದೇ ರೀತಿ ಇಲ್ಲಿನ ಗುರುಗಳಾದಂತಹ ಡಾಕ್ಟರ್ ರಾಜೇಶ್ ಗುರುಜಿರವರು ನುಡಿದಂತಹ ಮಾತು ಎಂದಿಗೂ ಸುಳ್ಳಾಗದು. ತಾಯಿಯ ದರ್ಶನ, ಬಸಪ್ಪನ ದರ್ಶನ ಮಾಡಲು ಬರುವಂತಹ ಎಷ್ಟೋ ಜನ ಭಕ್ತರು ಇಲ್ಲಿನ ಗುರುಗಳು ಹೇಳಿದಂತಹ ಮಾತುಗಳನ್ನ ತಾಯಿಯೇ ಮಕ್ಕಳಿಗೆ ಹೇಳುವ ಹಾಗೆ ಎಂದು ತಿಳಿದು ನಡೆಯುತ್ತಾರೆ. ಅವರ ಜೀವನವನ್ನ ಬದಲಾಯಿಸಿಕೊಂಡ ಎಷ್ಟೋ ಜನ ಭಕ್ತರು ಇಂದಿಗೂ ಪ್ರತಿದಿನ ತಾಯಿಯ ದರ್ಶನ ಪಡೆಯುತ್ತಲೇ ಇದ್ದಾರೆ. ಈ ಕ್ಷೇತ್ರದಲ್ಲಿ ಮತ್ತೊಂದು ವಿಶೇಷತೆ ಏನಂದ್ರೆ ಪ್ರತ್ಯಂಗಿರಿ ಹೋಮ ಅಮಾವಾಸ್ಯೆ ಮತ್ತು ಹುಣ್ಣಿಮೆಯೊಂದು ನಡೆಯುತ್ತೆ. ಅದ್ದೂರಿಯಾಗಿ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ನಡೆಯುತ್ತದೆ. ತಾಯಿಯನ್ನು ಪ್ರಶ್ನೆ ಕೇಳುವವರು ಸಹ ಭಾನುವಾರ, ಅಮಾವಾಸ್ಯೆ, ಹುಣ್ಣಿಮೆಯೊಂದು ಪ್ರತ್ಯೇಕವಾಗಿ ಕೇಳುವಂತಹ ಅವಕಾಶ ಸಹ ಇದೆ. ಸಂಪೂರ್ಣವಾಗಿ ಒಂದೇ ಮಾತಿನಲ್ಲಿ ಹೇಳುವುದಾದರೆ ಈ ಕ್ಷೇತ್ರವೊಂದು ವಿಶೇಷವಾದಂತಹ ಪುಣ್ಯಕ್ಷೇತ್ರ. ನಂಗೆ ಇಲ್ಲಿಗೆ ಬಂದ್ಮೇಲೆ ತುಂಬ ಒಳ್ಳೆಯದಾಗಿದೆ. ಇದು ನಾಲ್ಕನೇ ಸಲ ಬರ್ತಿದ್ದೀನಿ. ನಂಗೆ ಬ್ಲ್ಯಾಕ್ ಮ್ಯಾಜಿಕ್ ಥರ ಮಾಡಿದ್ರು. ನಂಗೆ ತುಂಬ ಸುಸ್ತಾಗ್ತಿತ್ತು, ಹಿಂಗೆ ಇರಲಿಲ್ಲ ಬಂದಾಗ. ನಾನು 4 ವಾರ 3 ಶುಕ್ರವಾರ ನೀರು ಹಾಕ್ಸು ಅಂತ ಹೇಳಿದ್ದಾರೆ. ಇದು ಮೊದಲನೇ ಶುಕ್ರವಾರ. ಒಳ್ಳೇದು ಅನಿಸ್ತದೆ ನನಗೆ. ಲೈಕ್ ಸುಸ್ತಾಗುತ್ತೆ, ವಾಮಿಟ್ ಬರುತ್ತೆ, ಬೆನ್ನೋವು ಸ್ಟಾರ್ಟ್ ಆಗುತ್ತೆ. ಲಾಸ್ಟ್ ವೀಕ್ ಬಂದಿದ್ವಿ, ಮಂಗಳವಾರ ಬಂದಾಗ ಗುರುಗಳು ಹೇಳಿದ್ರು ನಮಗೆ 3 ಶುಕ್ರವಾರ ಬಂದು ನೀರು ಹಾಕ್ಸಿ ಅಂತ. 3 ಶುಕ್ರವಾರ ನೀರು ಹಾಕ್ಸ್ತೀನಿ. ಇಲ್ಲ ನಂಗೆ ಫಸ್ಟಿಂದಾನು 8 ಇಯರ್ಸಿಂದಾನು ನನಗೆ ಈ ಥರ ಪ್ರಾಬ್ಲಮ್ ಇತ್ತು. ಇಲ್ಲಿಗೆ ಬಂದ್ಮೇಲೆ ಪರವಾಗಿಲ್ಲ. ಹೇಳಿದ್ರು ಒಳ್ಳೇದಾಗುತ್ತೆ, ದೀಪ ಹಚ್ಚಿಸ್ತೀನಿ ಇವತ್ತು, ಒಳ್ಳೇದಾಗುತ್ತೆ, ಹೆದರ್ಕೋಬೇಡಿ ಅಂತ ಧೈರ್ಯ ಕೊಟ್ಟಿದ್ರು. ಕಮ್ಮಿ ಆಗಿದೆ. ನಾನು ಊಟನೇ ಮಾಡ್ತಿರ್ಲಿಲ್ಲ. ಇಲ್ಲಿ ಬಂದೋದ್ಮೇಲೆ ಊಟ ಮಾಡ್ತಾ ಇದ್ದೀನಿ. ಇನ್ನು 3 ವಾರ ಬರಕ್ಕೆ ಹೇಳಿದೆ. ಆರಾಮ್ ಅನ್ಸ್ತಿದೆ ನನಗೆ. ಅದು ಒಂಥರ ಪವರ್ ಅನ್ಸುತ್ತೆ ನನಗೆ. ಲೈಕ್ ನೆಗೆಟಿವ್ ಎಲ್ಲ ಹೋಗಿ ಪಾಸಿಟಿವ್ ವೈಬ್ ಬರ್ತಿದೆ.